ಒಂದು ಪವರ್ಫುಲ್ ಟೂಲ್, ಪ್ರೂವನ್ ಟೂಲ್, ಒಂದು ವರ್ಕ್ ಆಗ್ತಾ ಇರೋ ಟೆಕ್ನಿಕ್ ಬೇಕಾದ್ರೆ ಡೆಫಿನೆಟ್ಲಿ ಇಲ್ಲಿ ಅವರೇ ಸ್ಟಾಕ್ಸ್ ಗಳನ್ನ ಪಿಕ್ ಮಾಡಿ ಕೊಡ್ತಾರೆ. ಎವ್ರಿ ಮಂತ್ ಸ್ಟಾಕ್ಸ್ ನ ಚೇಂಜ್ ಮಾಡ್ತಾ ಇರ್ತಾರೆ. ದಟ್ ಈಸ್ ಇನ್ನೊಂದು ಪ್ಲಸ್ ಪಾಯಿಂಟ್. ನಮಸ್ತೆ ಕರ್ನಾಟಕ. ಎ ಬಳಸಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸ್ಟಾಕ್ಸ್ ಅನ್ನ ಹುಡುಕೋದು ಹೇಗೆ, ಎ ಬೇಸ್ಡ್ ಇನ್ವೆಸ್ಟಿಂಗ್ ಮಾಡೋದು ಹೇಗೆ, ಈ ಎ ಬೇಸ್ಡ್ ಟೂಲ್ಸ್ ಇಂದ ನೀವು ಸ್ಟಾಕ್ಸ್ ಅನ್ನ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಹುಡುಕ್ಬೋದು. ಜೊತೆಗೆ ಈ ಕಂಪನಿಯ ಗ್ರೋತ್ ಎಷ್ಟಾಗ್ಬೋದು, ಪ್ರಾಫಿಟ್ ಹೆಂಗಿದೆ, ರಿಟರ್ನ್ಸ್ ಎಷ್ಟು ಬರ್ಬೋದು, ಪ್ರತಿಯೊಂದೂ ಎ ಮುಖಾಂತರನೇ ನಾವು ಸರ್ಚ್ ಮಾಡ್ಬೋದು. ಇದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ, ನೋಡೋಣ ಬನ್ನಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸೊ ನಮಸ್ತೆ ಕರ್ನಾಟಕ, ಒಂದು ಸಿಂಪಲ್ ಒಂದು ವೆಬ್ಸೈಟ್ ಇದೆ, ದಟ್ ಈಸ್ investing.com. ಇಟ್ಸ್ ಇಸ್ ಅ ಗ್ಲೋಬಲ್ ವೆಬ್ಸೈಟ್. ಸೊ ಈ investing.com ನಮ್ಮ ದೇಶದಲ್ಲಿ ಯಾವ ರೀತಿ ಮನಿ ಕಂಟ್ರೋಲ್ ಫೇಮಸ್ ಆಗಿರುತ್ತೋ, ಮನಿ ಕಂಟ್ರೋಲ್ಗಿಂತ ಫೇಮಸ್ ವೆಬ್ಸೈಟ್ ಅಂದರೆ investing.com. investing.com ತುಂಬ ಜನಕ್ಕೆ ಗೊತ್ತಿರುತ್ತೆ. ಇದೊಂದು ಗ್ಲೋಬಲ್ ಪ್ಲಾಟ್ಫಾರ್ಮ್. ಇದರಲ್ಲಿ ನಿಮಗೆ ಎಂಟೈರ್ ಗ್ಲೋಬಲ್ ಇರೋ ಸ್ಟಾಕ್ ಮಾರ್ಕೆಟ್ ಇನ್ಫಾರ್ಮೇಶನ್ ಸಿಗುತ್ತೆ. ದಟ್ ಈಸ್ investing.com ಅಲ್ಲಿ. ಈ ಒಂದು investing.com ನಮ್ಮ ಭಾರತದಲ್ಲಿರೋ ಟ್ರೇಡರ್ಸ್ಗೆ ಹೆಲ್ಪ್ ಆಗಲಿ ಅಂತ ಒಂದು ಇನ್ವೆಸ್ಟಿಂಗ್ ಪ್ರೋ ಪ್ಲಸ್ ಅಂತ ಒಂದು ಫೀಚರ್ನ ಬಿಟ್ಟಿದೆ, ವಿಚ್ ಇಸ್ ಅ ಪೇಯ್ಡ್ ವರ್ಷನ್. ಸೊ ನೀವು ಪೇಯ್ಡ್ ವರ್ಷನ್ ಅಂತ ತಲೆ ಕೆಡಿಸ್ಕೋಬೇಡಿ, ಬಟ್ ಇದನ್ನು ಎಕ್ಸ್ಪ್ಲೋರ್ ಮಾಡಿ ಯೂಸ್ ಮಾಡೋಣ. ಇದು ನಿಜವಾಗ್ಲೂ ವರ್ತ್ ಇದೆಯಾ, ಪೇ ಮಾಡಿ ತಗೊಳ್ಳೋದು ವರ್ತ್ ಇದೆಯಾ ಅಂತ ಚೆಕ್ ಮಾಡೋಣ. ಸೊ ಎಲ್ಲನೂ ಈ ಕಂಪ್ಲೀಟ್ ವಿಡಿಯೋದಲ್ಲಿ ನೋಡೋಣ. ಎಸ್, ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಪ್ರೋ ಪ್ಲಸ್ ಹೋಗಿದ್ದೀನಿ. ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ನಾನು ಪ್ರೋ ಪ್ಲಸ್ಗೆ ಹೋದವಾಗ ನನಗೆ ಐಡಿಯಾಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಟಾಪ್ ಐಡಿಯಾಸ್ founder led, so which has given more returns from last 3 years returns ನೋಡಿದ್ರೆ 127% ಕೊಟ್ಟಿದೆ. ವಾರನ್ ಬಫೆಟ್ ಪೋರ್ಟ್ಫೋಲಿಯೋ ಹೆಂಗ್ ಪರ್ಫಾರ್ಮೆನ್ಸ್ ಮಾಡಿದೆ, ಜೊತೆಗೆ ಡಿಫ್ರೆಂಟ್ ಇನ್ವೆಸ್ಟರ್ಸ್ಗಳದ್ದು ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ನೀವು ನೋಡ್ಬೋದು ಇಲ್ಲಿ. ಲೆಟ್ ಮಿ ಗೋ ಟು ಪ್ರೋಪಿಕ್ಸ್ AI. ಸೊ ಪ್ರೋಪಿಕ್ಸ್ AI ಅಲ್ಲಿ ಇದು ಎಕ್ಸ್ಕ್ಲೂಸಿವ್ಲಿ ನಮ್ಮ ಭಾರತದ ಸ್ಟಾಕ್ಸ್ಗಳನ್ನು ಪಿಕ್ ಮಾಡಿಕೊಡುತ್ತೆ AI. ಸೊ AI ಏನು ಮಾಡುತ್ತೆ ಅಂದರೆ ಕಂಟಿನ್ಯೂಸ್ಲಿ ಡೇಟಾ ಟ್ರ್ಯಾಕ್ ಮಾಡುತ್ತೆ, ಅದ್ರ ಜೊತೆಗೆ ಕಂಪ್ಲೀಟ್ಲಿ ಫಂಡಮೆಂಟಲ್ಸ್ನ ಚೆಕ್ ಮಾಡುತ್ತೆ, ಅದ್ರ ಮೇಲೇನೆ ಇದು ರಿಸರ್ಚನ್ನು ಕೊಡುತ್ತೆ. ಅಟ್ ಪ್ರೆಸೆಂಟ್ ನಾನು ನೋಡಿದ್ರೆ ಭಾರತ್ ಮಾರ್ಕೆಟ್ ಮೂವರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿತ್ ಬ್ಯಾಕ್ ಟೆಸ್ಟೆಡ್ ರಿಪೋರ್ಟ್ಸ್ ನೋಡೋಕೆ ಹೋದರೆ ಲಾಸ್ಟ್ 6 ಇಯರ್ಸಿಂದ ಇದು 882% ರಿಟರ್ನ್ಸ್ ಕೊಟ್ಟಿದೆ. ಈ ಒಂದು AI ಸ್ಟಾರ್ಟ್ ಆಗಿದ್ದು ಜಸ್ಟ್ 1 ಇಯರ್ ಆಗಿರ್ಬೋದು, ಬಟ್ ಈ AI ಇದೇ ಟೆಕ್ನಿಕನ್ನು ಯೂಸ್ ಮಾಡಿದರೆ ಲಾಸ್ಟ್ 6 ಇಯರ್ಸಲ್ಲಿ ಎಷ್ಟು ರಿಟರ್ನ್ಸ್ ಕೊಡ್ತಾ ಇತ್ತು ಅಂತ ನಿಮಗೆ ತೋರಿಸ್ತಾ ಇದೆ. Annualized returns is 41%. ಸೊ ಇಲ್ಲಿ ಫೋಕಸ್ ಮಂತ್ಲಿ ಒಂದ್ಸತಿ ರೀಬ್ಯಾಲೆನ್ಸ್ ಮಾಡ್ತಾರೆ, ದಟ್ ಈಸ್ ಒನ್ ಥಿಂಗ್. ಸೊ ಮಂತ್ಲಿ ಒನ್ಸ್ ಸ್ಟಾಕ್ಸನ್ನು ಚೇಂಜ್ ಮಾಡ್ತಾ ಇರ್ತದೆ AI. ಸೊ ಇಲ್ಲಿ ಯಾವ್ಯಾವ ಸ್ಟಾಕ್ಸ್ ಇಟ್ಕೊಂಡಿದೆ ಈ ಕಂಪ್ನಿ ನೋಡೋಣ. ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟೊಂದೆಲ್ಲ ಪ್ಯಾರಾಮೀಟರ್ಸ್ನ ಚೆಕ್ ಮಾಡಿ ನಿಫ್ಟಿ 20, ದಟ್ ಈಸ್ ಲಾರ್ಜ್ ಕ್ಯಾಪ್ಸ್ದು ಒಂದು ಗ್ರೂಪ್ ಮಾಡಿದೆ. ಅದರಲ್ಲಿ ನೋಡ್ಬೋದು ನೀವು ಯಾವ್ಯಾವ ಸ್ಟಾಕ್ಸ್ ಇದೆ ಅಂತ. ಸೊ ತುಂಬ ಒಳ್ಳೊಳ್ಳೆ ಸ್ಟಾಕ್ಸನ್ನು ಇಟ್ಕೊಂಡಿದೆ. ಒನ್ ಆಫ್ ದ ಸ್ಟ್ರಾಂಗ್ ಮೂವರ್ ಸ್ಟಾಕ್ಸನ್ನು ಇಟ್ಕೊಂಡಿದೆ ಈ ಒಂದು AI. ಸೊ ಅದೇ ಥರ ಭಾರತ್ ಮಿಡ್ ಕ್ಯಾಪ್ ಮೂವರ್ಸ್. ಸೊ ಅದರಲ್ಲಿ ಭಾರತ್ ಇನ್ಫ್ರಾ ಟೈಟಾನ್ಸಲ್ಲಿ ಸೊ ಲಾಸ್ಟ್ 6 ಇಯರ್ಸಿಂದ 1000% ರಿಟರ್ನ್ಸನ್ನು ನೋಡ್ಬೋದು, ಇಲ್ಲಿ ಚೆಕ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಭಾರತ್ ಮಿಡ್ ಕ್ಯಾಪ್ ಮೂವರ್ಸಲ್ಲಿ ಸೊ ನೋಡ್ಬೋದು 1500% ಮೂವ್ಮೆಂಟ್ ಕೊಟ್ಟಿದೆ. ಸೊ ಪೋರ್ಟ್ಫೋಲಿಯೋ ನೋಡ್ಬೋದು, ಯಾವ್ಯಾವ ಸ್ಟಾಕ್ಸ್ ಇಟ್ಟಿದ್ದಾರೆ ಅಂತ ನೀವು ನೋಡ್ಬೋದು. ಸೊ ಒಳ್ಳೊಳ್ಳೆ ಸ್ಟಾಕ್ಸ್ಗಳನ್ನು ರಿಸರ್ಚ್ ಮಾಡಿ ಅದರಲ್ಲಿ ಅಂಡರ್ ವ್ಯಾಲ್ಯೂಡ್ ಎಷ್ಟಿದೆ, ಇನ್ನು ಅಪ್ಸೈಡ್ ಟಾರ್ಗೆಟ್ ಏನಿದೆ, ಸೊ ಯಾವ ಸ್ಟಾಕ್ಗೆ ಟಾರ್ಗೆಟ್ ಜಾಸ್ತಿ ಇದೆ, ಪ್ರತಿಯೊಂದೂ AI ಮೆನ್ಷನ್ ಮಾಡ್ತಾ ಇರುತ್ತೆ. ಸೊ ನೀವು ನೋಡ್ಬೋದು. ಸೊ ಇದರಲ್ಲಿ ನಿಮ್ಗೇನು ಅನ್ಸುತ್ತೆ ಅಂದರೆ ಸದ್ಯಕ್ಕೆ ಸರ್ ಪೋರ್ಟ್ಫೋಲಿಯೋ ನಾನೇ ನೋಡ್ಕೊಂಬಿಟ್ಟೆ, ಇದರಲ್ಲಿ ನಾನೇ ಇನ್ವೆಸ್ಟ್ ಮಾಡ್ಕೊಂಬಿಟ್ರೆ ಸಾಕಲ್ಲ ಸರ್ ಅಂತ ಅನಿಸ್ಬೋದು. ಬಟ್ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದೆ ನೋಡಿ, ರೀಬ್ಯಾಲೆನ್ಸ್ ಫ್ರೀಕ್ವೆನ್ಸಿ ಮಂತ್ಲಿ. ಸೊ ಏನು ಮಾಡ್ತಾರೆ ಅಂದರೆ ಎವ್ರಿ ಮಂತ್ ಸ್ಟಾಕ್ಸ್ಗಳನ್ನು ಚೇಂಜ್ ಮಾಡ್ತಾ ಇರ್ತಾರೆ. ಅಟ್ಲೀಸ್ಟ್ ಫ್ಯೂ ಕಂಪನಿ ಸ್ಟಾಕ್ಸ್ ಚೇಂಜ್ ಆಗ್ತಾ ಇರುತ್ತೆ. ನೀವು ಪೋರ್ಟ್ಫೋಲಿಯೋ ಕಾಪಿ ಮಾಡಿದ್ರೂ ಸಹ ನಿಮಗೆ ಸೊ ದೆರ್ ಈಸ್ ನೋ ಬೆನಿಫಿಟ್, ಬಿಕಾಸ್ ಅವ್ರ ಸ್ಟಾಕ್ಸ್ನ ಚೇಂಜ್ ಮಾಡ್ತಾ ಇರ್ತಾರೆ. ಸರ್ ಅದಕ್ಕೆ ನಾವೇನು ಮಾಡೋದು ಸರ್ ಟ್ರೇಡಿಂಗು ಇನ್ವೆಸ್ಟಿಂಗ್ ಅಂದಿದ ತಕ್ಷಣ ಲಕ್ಷಾಂತರ ರೂಪಾಯಿ ನಾವು ಖರ್ಚು ಮಾಡಬೇಕಾಗತ್ತೆ. ಸೊ ವರ್ಷಕ್ಕೆ ಎಷ್ಟೋ ಲಕ್ಷಗಳು ನಾವು ಲಾಸ್ ಮಾಡಿಕೊಂಡೇ ಕಳ್ಕೊತೀವಿ. ಅದ್ರ ಬದಲು ಈ ಥರ ಸ್ಟಾಕ್ ಮಾರ್ಕೆಟ್ ಎಜುಕೇಷನ್ ಪಡ್ಕೋಬೇಕಾ, TD ಸಂಸ್ಥೆಗೆ ಬನ್ನಿ. ಸೊ ನಿಮಗೆ ಟೂಲ್ಸ್ ಬೇಕಾ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ
ಈ ಇನ್ವೆಸ್ಟಿಂಗ್ ಪ್ರೋ ತಗೊಳ್ಳೋದಕ್ಕೆ ವೆರಿ ನಾಮಿನಲ್ ಚಾರ್ಜಸ್ ಇರುತ್ತೆ, ಅಫೋರ್ಡಬಲ್ ಆಗಿರುತ್ತೆ, ಅಪ್ ಟು 65% ಡಿಸ್ಕೌಂಟ್ವರೆಗೂ ಸಿಗುತ್ತೆ. ಸೊ ಇವಾಗ ಇಂಡಿಪೆಂಡೆನ್ಸ್ ಡೇ ಸೇಲ್ ಸಹ ನಡೀತಾ ಇದೆ. ಆ ಇಂಡಿಪೆಂಡೆನ್ಸ್ ಡೇ ಸೇಲ್ ಏನು ಆಫರ್ ಇದೆಯೋ ಅದ್ರ ಮೇಲೆ ಅಡಿಷ್ನಲ್ 15% ಡಿಸ್ಕೌಂಟ್ ಸಹ ಇದೆ. ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರೋ ಲಿಂಕನ್ನು ಪ್ರೆಸ್ ಮಾಡಿ ನೀವು ತಗೊಂಡ್ರೆ. ಸರ್ ಇದು ಬರೀ ಬರೀ ಇಷ್ಟು ನಾವು ಅಂದ್ಕೊಂಡ್ರೆ ಸಾಕಾ, ಬರೀ 3 ಪೋರ್ಟ್ಫೋಲಿಯೋ ಇದೆ, ಈ 3 ಪೋರ್ಟ್ಫೋಲಿಯೋ ನಾವು ನೋಡ್ಕೊಂಡು ಇನ್ವೆಸ್ಟ್ ಮಾಡ್ಕೊಂಡ್ರೆ ಸಾಕಾ? ರೀಬ್ಯಾಲೆನ್ಸ್ ಮಾಡುತ್ತೆ. ರೀಬ್ಯಾಲೆನ್ಸ್ ಅಂದರೆ ಏನಂದರೆ ಇವರು ಸ್ಟಾಕ್ಸನ್ನು ಸೆಲ್ ಮಾಡಿ ಬೇರೆ ಸ್ಟಾಕ್ಸ್ನ ಬೈ ಮಾಡ್ತಾರೆ. ಆವಾಗ ನೀವು ನೋಡಿಕೊಂಡು ನೀವು ನಿಮ್ಮ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಸರ್ ನೋಡಿಲ್ಲ ಅಂದರೆ ಏನಾಗುತ್ತೆ, ಸೊ ಇವರು ಪೋರ್ಟ್ಫೋಲಿಯೋ ಚೇಂಜ್ ಮಾಡಿದಾಗ ನೀವು ನೋಡ್ಕೊಂಡಿಲ್ಲ ಅಂದರೆ ನೀವು ಔಟ್ಡೇಟೆಡ್ ಆಗಿರ್ತೀರ. ಸೊ ಅಪ್ಡೇಟ್ಸ್ ಬಂದಾಗ ನೀವು ಅಪ್ಡೇಟ್ ಆದರೆ ನಿಮಗೆ ಪ್ರಾಫಿಟ್ ಆಗುತ್ತೆ. ನೀವು ಔಟ್ಡೇಟೆಡ್ ಆಗಿದ್ದರೆ ಆ ಸ್ಟಾಕು ಕೆಳಗಡೆ ಬಿದ್ದರೆ ಸೊ ಅಗೇನ್ ಯು ವಿಲ್ ಫೇಸ್ ದ ಮೇ ಬಿ ಮೈನರ್ ಲಾಸಸ್. ಆರ್ ನಿಮ್ಮ ಇದಕ್ಕಿಂತ ಚೆನ್ನಾಗಿ ಹೋಗೋ ಸ್ಟಾಕ್ನ ಇವ್ರು ಇನ್ವೆಸ್ಟ್ ಮಾಡಿರ್ಬೋದು, ನೀವು ನೋಡಿದ್ರೆ ನಿಮ್ಮ ಸ್ಟಾಕ್ ಹೋಗ್ತಾ ಇರಲ್ಲ. ರೀಬ್ಯಾಲೆನ್ಸನ್ನು ನೀವು ತಿಂಗಳಿಗೆ ಒಂದ್ಸತಿ ರೀಬ್ಯಾಲೆನ್ಸ್ ನಡೆಯೋದನ್ನು ನೋಡಿಕೊಂಡು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಭಾರತ್ ಬಾರ್ಗೇನ್ಸ್ ಇದು ತುಂಬ ಚೆನ್ನಾಗಿದೆ. ಭಾರತ್ ಬಾರ್ಗೇನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ ಇದೆ ನೋಡ್ಬೋದು. ಇದೆಲ್ಲನೂ ಬಾರ್ಗೇನ್ ಮಾಡಿ ಕ್ಯಾಚ್ ಮಾಡಿರುವಂಥ ಸ್ಟಾಕ್ಸು, ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸು ಎಲ್ಲನೂ ಇದೆ. ಜೊತೆಗೆ ಯು ಕ್ಯಾನ್ ಸಿ ಭಾರತ್ ಇನ್ಫ್ರಾ ಟೈಟಾನ್ಸಲ್ಲಿ ಯಾರ್ಯಾರು ಇದ್ದಾರೆ. ಸೊ ಇದರಲ್ಲೂ ಅಷ್ಟೇ ಸರ್ಟೆನ್ ಸ್ಟಾಕ್ಸ್ನ ತುಂಬ ಬಾರ್ಗೇನ್ ಮಾಡಿ ಇನ್ಫ್ರಾ ಟೈಟಾನ್ಸ್, ಮಜಡಾಕ್ ಆಗಲಿ ಇದಾಗಲಿ, ಸೊ VRL ಲಾಜಿಸ್ಟಿಕ್ಸ್ ಆಗಲಿ. ಸೊ VRL ಲಾಜಿಸ್ಟಿಕ್ಸಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ನೋಡ್ಬೋದು ನೀವು, ಎಷ್ಟು ಪೊಟೆನ್ಷಿಯಲ್ ಇದೆ, ಅಂಡರ್ ವ್ಯಾಲ್ಯೂಡು, ಓವರ್ ಆಲ್ ಹೆಲ್ತ್ ಹೆಂಗಿದೆ, ಸೊ ಡಿವಿಡೆಂಟ್ ಎಷ್ಟು ಕೊಡ್ತಾ ಇದ್ದಾರೆ, ರಿಲೇಟಿವ್ ಸ್ಟ್ರೆಂತ್ ಏನಿದೆ, ಎಂಟರ್ಪ್ರೈಸ್ ವ್ಯಾಲ್ಯೂ ಏನಿದೆ, ಟೋಟಲ್ ಡೆಟ್ ಎಷ್ಟಿದೆ, ಸೊ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ, ಫ್ಲೋಟಿಂಗ್ ಶೇರ್ಸ್ ಎಷ್ಟಿದೆ, ಪ್ರತಿಯೊಂದೂ ಸಹ ಇಲ್ಲಿ ನಿಮಗೆ ನೋಡ್ಬೋದು. ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್, ಸೊ ಬಾರ್ಗೇನ್, ಸೊ ಈ ಥರ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಸ್ಟಾಕ್ಸ್ನ ಇವರು ಕ್ಯಾಚ್ ಮಾಡಿ ಒಂದು ಪೂಲ್ ಮಾಡಿರ್ತಾರೆ. ಇದು ಒಂಥರ ಬ್ಯಾಸ್ಕೆಟ್ ಅಂದರೆ ಸ್ಮಾಲ್ ಕೇಸ್ ಅಂತಲೂ ಕರಿಬೋದು. ಸೊ ಇದಕ್ಕೆ ನಾವು ಇಯರ್ಲಿ ಒನ್ಸ್ ರೀಚಾರ್ಜ್ ಮಾಡಬೇಕಾಗುತ್ತೆ. ಇದರಿಂದ ನಿಮಗೆ AI ಸಹ ವರ್ಕ್ ಆಗುತ್ತೆ. ಇದು AI ಆಲ್ರೆಡಿ ಡ್ರಿವನ್ ಸ್ಟಾಕ್ಸ್ ಇವೆಲ್ಲ. ನೆಕ್ಸ್ಟ್ ನಾನೇ ಸ್ಕ್ರೀನರ್ ಹೋಗಿ ಸ್ಕ್ರೀನ್ ಮಾಡ್ಬೋದು ಅಂದ್ರೂ ದರ್ ಇಸ್ ಅ ಸ್ಕ್ರೀನರ್ ವೇರ್ ನಮ್ಮ ದೇಶದಲ್ಲಿ ಯಾವ ಥರ ಸ್ಕ್ರೀನ್ ಮಾಡೋದು ಎಲ್ಲನೂ ಇಲ್ಲಿ ಪ್ಯಾರಾಮೀಟರ್ ಹಾಕ್ಬಿಟ್ರೆ ಮಾರ್ಕೆಟ್ ಕ್ಯಾಪ್ ಗ್ರೇಟರ್ ದೆನ್ 250 ಮಿಲಿಯನ್ ಇದೆ. ಸೊ ನನಗೆ 250 ಬದಲು 500 ಮಿಲಿಯನ್ ಹಾಕ್ಬೋದು. ಈ ಥರ ನಾವು ಸೊ ಪ್ಯಾರಾಮೀಟರ್ಸ್ನ ನಾವು ಇನ್ನೂ ಎಕ್ಸ್ಟ್ರಾ ಪ್ಯಾರಾಮೀಟರ್ಸ್ ಜಸ್ಟ್ ಲೈಕ್ ಸ್ಕ್ರೀನರಲ್ಲಿ ನಾವು ಹಾಕೋತಾ ಇದ್ದೀವಲ್ಲ ಅದೇ ಥರ ನಾವು ಸ್ಕ್ಯಾನ್ ಮಾಡ್ಬೋದು. ಸೊ ಡಿವಿಡೆಂಟ್ ಬೇಡ ನನಗೆ. ಸೊ ನನಗೆ ಸೆಕ್ಟರ್ ಒನ್ ಆಫ್ ದ ಇದು ಬೇಡ, ನನಗೇನು ಬೇಕು ಲೆಟ್ಸೆ ROE ಗ್ರೇಟರ್ ದೆನ್ 15 ಬೇಕು ನನಗೆ. ಸೊ ಈ ಥರ ನಾನು ಸ್ಕ್ರೀನರ್ನ ತುಂಬ ಈಸಿಯಾಗಿ ಹಾಕ್ಕೋಬೋದು. ಜೊತೆಗೆ ಇಲ್ಲಿ ನೋಡಿದ್ರೆ ನಮಗೆ ಒಳ್ಳೊಳ್ಳೆ ಸ್ಟಾಕ್ಸ್ ಇದೆ. 500 ಮಿಲಿಯನ್ ಇದೆ. ಸೊ 500 ಮಿಲಿಯನ್ ಬದಲು ಲೆಟ್ಸೆ ಐ ವಿಲ್ ಮೇಕ್ ಇಟ್ 100 ಮಿಲಿಯನ್ ಸೊ ದಟ್ ನನಗೆ ಜಾಸ್ತಿ ಸ್ಟಾಕ್ಸ್ ಬರುತ್ತೆ. ಸೊ ನನಗೆ ಡೆಟ್ ಟು ಈಕ್ವಿಟಿ 0.5ಗಿಂತ ಕಡಿಮೆ ಇರಬೇಕು. ಡೆಟ್ ಟು ಈಕ್ವಿಟಿ ಲೆಸ್ ದೆನ್ 0.5. ಎಸ್. ಸೊ ಡೆಟ್ ಟು ಈಕ್ವಿಟಿ 0.5ಗಿಂತ ಕಡಿಮೆ ಇರೋ ಸ್ಟಾಕ್ಸು ಇಷ್ಟೊಂದಿದ್ದಾವೆ. ಜೊತೆಗೆ ನನಗೆ ಏನು ಬೇಕು ಅಂದರೆ ROCE ಗ್ರೇಟರ್ ದೆನ್ 15. ಜೊತೆಗೆ ಸೇಲ್ಸ್ ಗ್ರೋತ್, ಜೊತೆಗೆ ನನಗೆ ಪ್ರೈಸ್ ಟು ಸೇಲ್ಸ್ ಗ್ರೋತ್ ಬೇಕಾಗುತ್ತೆ ವಿಚ್ ಈಸ್ ಲೆಸ್ ದೆನ್ 2. ಸೊ ಶೇರ್ ಪ್ರೈಸ್ ಟು ಸೇಲ್ಸ್ ಗ್ರೋತ್, ಸೊ ಶೇರ್ ಪ್ರೈಸ್ ಟು ಸೇಲ್ಸ್ ಗ್ರೋತ್ ವಿಚ್ ಈಸ್ ಲೆಸ್ ದೆನ್ 2 ನೋಡೋಣ. ಸೊ ಲೆಸ್ ದೆನ್ 2 ಅಂದರೆ ತುಂಬ ಕಂಪ್ನೀಸ್ ಬರ್ತಾ ಇದೆ ಇಲ್ಲಿ. ಸೊ ಇದೆಲ್ಲನೂ ನಮಗೆ ಫಂಡಮೆಂಟಲಿ ವೆರಿ ಗುಡ್ ಕಂಪ್ನೀಸ್ ನಮಗೆ ಸಿಗ್ತಾ ಇದೆ. ಸೊ ಲಿಸ್ಟ್ ನೋಡ್ಬೋದು. ಇದನ್ನು ನಾನೇ ಒಂದು ಫಿಲ್ಟರ್ ಸಹ ಮಾಡ್ಬೋದು. ಜೊತೆಗೆ ಡೇಟಾ ಎಕ್ಸ್ಪ್ಲೋರರ್ ಇದೆ. ಸೊ ಇದರಲ್ಲಿ 1 ವೀಕ್ ಪ್ರೈಸ್ ಟೋಟಲ್ ರಿಟರ್ನ್, 6 ಮಂತ್ ಪ್ರೈಸ್ ರಿಟರ್ನ್, ಸೊ ಡಿವಿಡೆಂಡ್ ಪರ್, ಸೊ ಬೈಬ್ಯಾಕ್ ಈಲ್ಡ್, ಸೊ ಏನೇನೋ ಒಂದು ಕ್ರೈಟೀರಿಯಾಸ್ನ ಹಾಕಿ ಇಲ್ಲಿ ಬಿಟ್ಟಿದ್ದಾರೆ. ಜೊತೆಗೆ ಚಾರ್ಟ್ಸ್ ಇದೆ. ಸೊ ಯು ಕ್ಯಾನ್ ರೀಡ್ ದ ಚಾರ್ಟ್ಸ್ ಆಲ್ಸೋ ಹ್ಯಾಡ್. ಸೊ ಜೊತೆಗೆ ನೀವು ನೋಡ್ಬೋದು ಚಾರ್ಟ್ಸನ್ನು ಹಾಕಿದ್ದೀನಿ ನಾನು. ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ ಯಾವ ಥರ ಚಾರ್ಟ್ಸ್ ಹಾಕೋದಂತ. ಇಲ್ಲಿ ಹೋದೆ ನಾನು ರಿಲಯನ್ಸ್ ಅಂತ ಹಾಕಿದೆ, ರಿಲಯನ್ಸ್ ಬಂತು. ಅದಾದಮೇಲೆ ಇಲ್ಲಿ ನೋಡ್ಬೋದು. ಸೊ 200 ಡೇ ಮೂವಿಂಗ್ ಆವರೇಜ್, ಸೊ 200 ಡೇ ಮೂವಿಂಗ್ ಆವರೇಜ್. ಸೊ ಇಲ್ಲಿ ಯಾವ್ದಾರ ಒಂದು ಕಂಪನಿದು ಚಾರ್ಟ್ಸ್ ಹಾಕಿದ್ದಾರೆ, 200 ಡೇ ಮೂವಿಂಗ್ ಆವರೇಜ್ ಹಾಕಿದ್ದಾರೆ. ಡಿವಿಡೆಂಟ್, ಸೊ ಡಿವಿಡೆಂಟ್ ಕೊಟ್ಟಿರೋ ದಿನಗಳು, ಜೊತೆಗೆ ರೆವಿನ್ಯೂ,
ಸೊ ಈ ಥರ ಗ್ರಾಫ್ಗಳನ್ನು ಮಲ್ಟಿಪಲ್ ನಮ್ಗೆ ಏನೇನು ಬೇಕೋ ರೆವಿನ್ಯೂ ಆಗಲಿ, ಶೇರ್ ಪ್ರೈಸ್ ಆಗಲಿ, ಡಿವಿಡೆಂಟ್ ಆಗಲಿ, ಗ್ರಾಸ್ ಪ್ರಾಫಿಟ್ ಆಗಲಿ, ಸೊ ಯಾವ ಥರ ಗ್ರಾಸ್ ಪ್ರಾಫಿಟ್ ಇಂಪ್ರೂವ್ ಆಗ್ತಿದೆ ಪ್ರತಿಯೊಂದನ್ನು ನಾವು ಇಲ್ಲಿ ಹಾಕ್ಕೊಂಡು ಚೆಕ್ ಮಾಡ್ಬೋದು. ಸೊ ಒಂದು ಗ್ರಾಫ್ ಯಾವ ಥರ ಮೂವ್ ಆಗ್ತಾ ಇದೆ ಅಂತ. ಸೊ ಇದೊಂದು ವೆರಿ ಯೂಸ್ಫುಲ್ ಫೀಚರ್ ಅಂತ ಹೇಳ್ಬೋದು. ಜೊತೆಗೆ ವಾರೆನ್ ಎ ಐ, ಸೊ ದಿಸ್ ಇಸ್ ಅ ಮೇನ್ ರೀಸನ್ ವೈ ಪೀಪಲ್ ಆರ್ investing.com ಪ್ರೋ ತಗೊಳ್ಳೋದಕ್ಕೆ ಮೇನ್ ರೀಸನ್ ಅಂದರೆ ವಾರೆನ್ ಎ ಅಂದರೆ ಎನ ಬಳಸಿ ನಾವು ಸ್ಟಾಕ್ಸ್ಗಳನ್ನು ಪಿಕ್ ಮಾಡ್ಬೋದು. ಲೆಟ್ಸ್ ಸೇ ನಾನು ಒಂದು ಸರ್ಟೆನ್ ಸ್ಟಾಕ್ಸ್ಗಳನ್ನ ಪಿಕ್ ಮಾಡ್ತೀನಿ ಇವಾಗ. ಸೊ ಗಿವ್ ಮೀ ಸ್ಟಾಕ್ಸ್ ಅಬೋವ್ ಆರ್ ಅಬೋವ್ಗಿಂತ ಬಿಲೋ ಮಾಡೋಣ, ಬಿಲೋ 5000 CR ಮಾರ್ಕೆಟ್ ಕ್ಯಾಪ್, ROCE above 25%, debt 0, and let's say PB ratio less than 5, PE ratio less than 20. ಸೊ ನೋಡೋಣ ಯಾವ ಥರ ವಾರೆನ್ ಎ ಸ್ಟಾಕ್ಸನ್ನು ಕೊಡುತ್ತೆ ನೋಡೋಣ. ಸೊ ನಂದೊಂದು ಸರ್ಟೆನ್ ಕ್ರೈಟೀರಿಯಾಸ್ನ ಹಾಕಿ ವಾರೆನ್ ಎ ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಹಾಕ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ಸೊ 8 ಸ್ಟಾಕ್ ಸಿಕ್ಕಿದೆಯಂತೆ. ನನ್ನ ಒಂದು ರಿಸರ್ಚ್, ನನ್ನ ಒಂದು ಅನಾಲಿಸಿಸ್ ನನ್ನ ಪ್ರಕಾರ ನಾನು 0 ಡೆಟ್ ಕಂಪ್ನೀಸ್ನ ಕೇಳ್ತಾ ಇದ್ದೀನಿ. PB ರೇಷಿಯೋ ತುಂಬ ಕಡಿಮೆ ಇರಬೇಕು, PE ರೇಷಿಯೋ ತುಂಬ ಕಡಿಮೆ ಇರಬೇಕು, ಆ ಥರದ್ರಲ್ಲಿ. ಸೊ ಈ ಒಂದು 8 ಕಂಪ್ನೀಸು ಐಡೆಂಟಿಫೈ ಮಾಡಿ ನನಗೆ ಕೊಟ್ಟಿದೆ. ಸೊ ಇದರಿಂದ ನಿಮ್ಗೆ ಅರ್ಥ ಆಗ್ತಾ ಇದೆ ಇನ್ವೆಸ್ಟಿಂಗ್ ಪ್ರೋ ಪ್ಲಸ್ ತುಂಬ ಬೆನಿಫಿಟ್ ಇದೆ. ಸೊ ಇದಕ್ಕೆ ವರ್ಷಕ್ಕೊಂದ್ಸತಿ ಫೀಸ್ ಇರುತ್ತೆ. ಕೆಳಕಂಡ ಡಿಸ್ಕ್ರಿಪ್ಷನ್ನ ಲಿಂಕನ್ನು ಪ್ರೆಸ್ ಮಾಡಿ ನೀವು ಇಂಟ್ರೆಸ್ಟ್ ಇರೋರು ರೀಚಾರ್ಜ್ ಮಾಡ್ಬೋದು. ಇಲ್ಲ investing.com ಅಲ್ಲಿ ಏನೇನು ಫೆಸಿಲಿಟೀಸ್ ಇದೆಯೋ ಎಲ್ಲ ಎಕ್ಸ್ಪ್ಲೋರ್ ಮಾಡಿ, ಗ್ಲೋಬಲ್ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಿ, ಜೊತೆಗೆ ಮಾರ್ಕೆಟನ್ನು ಒಂದು ಎ ಬಳಸಿ ಸ್ಟಾಕ್ಸನ್ನು ರೆಕಮೆಂಡ್ ಮಾಡುತ್ತೆ ಈ ಒಂದು ಪ್ರೋ ಪ್ಲಸ್. ನಿಮ್ಗೇನಾದ್ರು ಇದರಲ್ಲಿ ಆಸಕ್ತಿ ಇದ್ದರೆ ಡೆಫಿನೆಟ್ಲಿ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸೊ ದೆರ್ ಆರ್ ಮೆನಿ ವೇಸ್ ಟು ಫೈಂಡ್ ದಿಸ್ ಒನ್. ChatGPT ಇದೆ, ಅದು ಇದೆ, ಇದಿದೆ, ಬಟ್ ಸ್ಟಿಲ್ ಸೊ ನಿಮ್ಗೊಂದು ಪವರ್ಫುಲ್ ಟೂಲ್ ವಿಚ್ ಈಸ್ ಪ್ರೂವನ್ ಟೂಲ್, ಒಂದು ವರ್ಕ್ ಆಗ್ತಾ ಇರೋ ಟೆಕ್ನಿಕ್ ಬೇಕಾದರೆ ಡೆಫಿನೆಟ್ಲಿ ಸೊ ನೀವು ಇದಕ್ಕೆ ಯೋಚನೆ ಮಾಡ್ಬೋದು, ತಗೋಬೋದು. ಸೊ ಇಲ್ಲಿ ಅವರೇ ಸ್ಟಾಕ್ಸ್ಗಳನ್ನು ಪಿಕ್ ಮಾಡಿ ಕೊಡ್ತಾರೆ. ದಟ್ ಈಸ್ ಪ್ಲಸ್ ಪಾಯಿಂಟ್. ಎವ್ರಿ ಮಂತ್ ಸ್ಟಾಕ್ಸ್ನ ಚೇಂಜ್ ಮಾಡ್ತಾ ಇರ್ತಾರೆ. ದಟ್ ಈಸ್ ಇನ್ನೊಂದು ಪ್ಲಸ್ ಪಾಯಿಂಟ್. ಇಟ್ಸ್ ಜಸ್ಟ್ ಲೈಕ್ ನಾನು 6 ಲಕ್ಷ 10 ಲಕ್ಷ 20 ಲಕ್ಷ ಇನ್ವೆಸ್ಟ್ ಮಾಡಿಕೊಂಡು ಏನೂ ನಾಲೆಜ್ ಇಲ್ದಿರ ದುಡ್ಡನ್ನು ಕಳ್ಕೊಳ್ಳೋಕೆ ರೆಡಿ ಇರ್ತೀನಿ. ಲಕ್ಷಾಂತರ ರೂಪಾಯಿ, ಒಂದು 5,000 6,000 ರೂಪಾಯಿ ಕೊಟ್ಟು ಒಂದು ಟೂಲನ್ನು ತಗೊಳ್ಳೋದಕ್ಕೆ ರೆಡಿ ಇರಲ್ಲ. ಅದಕ್ಕೆ ನಾವು ಶೇರ್ ಮಾರ್ಕೆಟಲ್ಲಿ ಸಕ್ಸಸ್ ಆಗಲ್ಲ. ಬಿಕಾಸ್ ನಾವು ದುಡ್ಡು ಖರ್ಚು ಮಾಡಿ ಸ್ಟಾಕ್ ಮಾರ್ಕೆಟ್ನ ಬಂದು TD ಅಕಾಡೆಮಿ ಕಲಿಯೋದಕ್ಕೂ ಆಸಕ್ತಿ ಇಲ್ಲ. ಒಂದು ಟೂಲ್ಗಳನ್ನು ಬಳಸಿ ಅದನ್ನು ಬಳಸೋದು ಹೇಗೆ ಅದನ್ನು ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ಮಿಸ್ ಮಾಡದೆ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಜೊತೆಗೆ ಈ ಎನ ಬಳಸೋದು ಹೇಗೆ ಪ್ರತಿಯೊಂದನ್ನು ಸಹ ಅರ್ಥ ಆಯ್ತು ಅನ್ಸುತ್ತೆ. ಏನಾದ್ರು ಡೌಟ್ಸ್ ಇದ್ದರೆ ಬನ್ನಿ TD ಸಂಸ್ಥೆಗೆ, ಪ್ರತಿಯೊಂದನ್ನು ಸಹ ನಾವು ಗೈಡ್ ಮಾಡ್ತೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ.
ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.